ಇವತ್ತು ನಾವು ರುಚಿಯಾಗಿರುವಂತಹ ಒಂದು ಸಾರನ್ನು ಮಾಡೋಣ. ಹಲವಾರು ರೀತಿಯ ಸಾರುಗಳನ್ನು ಆಲ್ರೆಡಿ ಮಾಡಿ ಆಗಿದೆ. ಇದು ಸೀಸನಲ್ ರೆಸಿಪಿ. ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿಯನ್ನು ಉಪಯೋಗಿಸಿ ನಾನಿವತ್ತು ಮಾವಿನಕಾಯಿಯ ಸಾರು ಅಥವಾ ಮಾವಿನಕಾಯಿಯ ರಸಮನ್ನು ಮಾಡ್ತಾ ಇದ್ದೇನೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಬಿಸಿ ಬಿಸಿ ಅನ್ನ, ಅದ್ರ ಮೇಲೆ ಒಂದು ಚಮಚ ತುಪ್ಪ ಹಾಕ್ಕೊಂಡು ಈ ಸಾರು ಹಾಕ್ಕೊಂಡು ಊಟ ಮಾಡೋಕ್ಕೆ ತುಂಬಾ ರುಚಿಯಾಗಿರುತ್ತೆ. ಈ ರುಚಿಯಾಗಿರುವಂತಹ ಮಾವಿನಕಾಯಿ ಸಾರು ಮಾಡೋದು ಹೇಗೆ ನೋಡೋಣ. ಕುಕ್ಕರಿಗೆ ಮೊದಲಿಗೆ ಅರ್ಧ ಕಪ್ನಷ್ಟು ತೊಗರಿ ಬೇಳೆಯನ್ನು ಹಾಕಿ ಚೆನ್ನಾಗಿ ಅದನ್ನು ತೊಳೆದು ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ. ನೀವು ಎಷ್ಟು ಸಾರನ್ನು ಮಾಡ್ತೀರಾ ಅನ್ನೋದ್ರ ಮೇಲೆ ಬೇಳೆಯನ್ನು ತಗೊಳ್ಳಿ. ಅದಕ್ಕೆ 2 ಕಪ್ಪಿನಷ್ಟು ನೀರನ್ನು ಹಾಕಿ ಅರ್ಧ ಚಮಚದಷ್ಟು ಅರಿಶಿಣ, 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಹೆಸರೇ ಹೇಳೋ ಹಾಗೆ ಮಾವಿನಕಾಯಿ ಸಾರಾಗಿರೋದ್ರಿಂದ ಒಂದು ಚಿಕ್ಕ ಹುಳಿ ಮಾವಿನಕಾಯಿನ ತಗೊಂಡಿದ್ದೇನೆ. ಮೊದಲಿಗೆ ಅದನ್ನು ಚೆನ್ನಾಗಿ ತೊಳೆದು ತೊಟ್ಟಿನ ಭಾಗವನ್ನು ಕಟ್ ಮಾಡಿ ಮಧ್ಯದಲ್ಲಿ ಈ ರೀತಿ ಕಟ್ ಮಾಡಿ ಬೇಳೆ ಒಟ್ಟಿಗೆ ಇದನ್ನು ಇಡಿಯಾಗಿ ಬೇಯಿಸ್ಕೋತೀನಿ. ಈ ರೀತಿ ಮಾಡೋದ್ರಿಂದ ಟೈಮ್ ತುಂಬ ಉಳಿಯುತ್ತೆ. ಬೇರೆ ಬೇರೆನೇ ಬೇಯಿಸೋದ್ರ ಬದಲು ಬೇಳೆ ಒಟ್ಟಿಗೆ ನಾವು ಈ ರೀತಿ ಬೇಯಿಸ್ಕೊಳ್ಬೋದು. ಆ ರೀತಿ ಕಟ್ ಮಾಡೋದ್ರಿಂದ ಸಿಪ್ಪೆ ಸುಲಿಯೋದಕ್ಕೆ ಅನುಕೂಲ ಆಗುತ್ತೆ. ಈಗ ಸಾರಿಗೆ ಒಂದು ಮಸಾಲೆಯನ್ನು ಹುರ್ಕೊಳ್ಳೋಣ. ಅದಕ್ಕೆ ಒಂದು ಒಗ್ಗರಣೆ ಹುಟ್ಟಿಗೆ ಅರ್ಧ ಚಮಚದಷ್ಟು ಮೆಂತ್ಯ, 1.5 ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ಕೊಡ್ತಾ ಇದ್ದೀನಿ. ಎಣ್ಣೆಯನ್ನು ಹಾಕೋದು ಬೇಡ, ಹಾಗೆ ಡ್ರೈ ಆಗಿ ಹುರ್ಕೊಳ್ಳೋಣ. ಅರ್ಧ ಚಮಚದಷ್ಟು ಕಾಳು ಮೆಣಸು, ನಾನು ತೊಗೊಂಡಿರೋದು ಬಿಳಿ ಕಾಳು ಮೆಣಸು ಅಥವಾ ಬೋಳ್ ಕಾಳು ಅಂತ ಹೇಳ್ತಾರಲ್ಲ ಅದು. ನೀವು ಕಪ್ಪು ಕಾಳು ಮೆಣಸು ಬೇಕಿದ್ರೆ ಅದನ್ನು ಹಾಕ್ಬೋದು. ಮೊದಲಿಗೆ ಅದನ್ನು ಚೆನ್ನಾಗಿ ಒಳ್ಳೆ ಪರಿಮಳ ಬರೋ ತನಕ ಹುರ್ಕೋಬೇಕಾಗತ್ತೆ. ನಂತರ ಇದಕ್ಕೆ ಒಂದು 3 ಬ್ಯಾಡಗಿ ಮೆಣಸಿನಕಾಯಿನೂ ಸಹ ಹಾಕಿ ಹುರಿತಾ ಇದ್ದೇನೆ. ಸ್ವಲ್ಪ ಗರಿ ಗರಿ ಆಗಲಿ, ನಾವು ಇದನ್ನು ಪುಡಿ ಮಾಡಲಿಕ್ಕಿದೆ. ಹಾಗಾಗಿ ಹದವಾಗಿ ಹುರಿದು ಆಗಿದೆ. ಈಗ ಇದನ್ನು ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ಪೌಡರ್ ಮಾಡಿಕೊಂಡು ಬರ್ತೀನಿ. ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ತುಂಬ ನೈಸ್ ಪೌಡರ್ ಏನಾಗಲ್ಲ, ಯಾಕೆಂದರೆ ಸ್ವಲ್ಪನೇ ಇರೋದ್ರಿಂದ. ಈ ಮಸಾಲೆನೇ ಈ ಸಾರಿಗೆ ಒಳ್ಳೆ ರುಚಿಯನ್ನು ಕೊಡೋದು. ನೋಡಿ, ಈ ಕಡೆ ಬೇಳೆ ಮತ್ತು ಮಾವಿನಕಾಯಿ ಚೆನ್ನಾಗಿ ಬೆಂದಿದೆ. ಮಾವಿನಕಾಯಿ ನಾವು ಕಟ್ ಮಾಡಿರೋದ್ರಿಂದ ಸಿಪ್ಪೆ ಸಮೇತ ಬೇರೆ ಬಿಟ್ಕೊಂಡಿದೆ. ಮೊದಲಿಗೆ ನಾವು ಬೆಂದಿರುವಂತಹ ಮಾವಿನಕಾಯಿನ ಬೇರೆ ಮಾಡ್ಕೊಳ್ಳೋಣ. ಬೇಳೆ ಸಹ ಇಷ್ಟೇ ಹದವಾಗಿ ಬೇಯಬೇಕು. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ, ಆವಾಗ ಬೇಳೆ ಚೆನ್ನಾಗಿ ಮ್ಯಾಶ್ ಆಗುತ್ತೆ. ಈಗ ಈ ಕಡೆ ನಾವು ಬೇಯಿಸಿರುವಂತಹ ಮಾವಿನಕಾಯಿ ಸಹ ಸ್ವಲ್ಪ ತಣ್ಣಗಾಗಬೇಕು. ಅದನ್ನು ನಾವು ಕಿವುಚಿ ರಸವನ್ನು ತೆಕ್ಕೊಳ್ಳೋಣ. ಸಿಪ್ಪೆಯನ್ನು ತೆಗಿತಾ ಇದ್ದೀನಿ, ಅದರಲ್ಲಿರುವಂತಹ ಪಲ್ಪನ್ನೆಲ್ಲ ತೆಕ್ಕೊಂಡು ಸಿಪ್ಪೆಯನ್ನು ತೆಗೆದಿದ್ದೀನಿ ಮಾವಿನಕಾಯ್ದು. ನಂತರ ಸ್ವಲ್ಪ ಇದಕ್ಕೆ ನೀರನ್ನು ಹಾಕ್ಕೊಂಡು ಇದರಲ್ಲಿರುವಂತಹ ಪಲ್ಪನ್ನು ಸಹ ನಾನು ತೆಕ್ಕೊಳ್ತಾ ಇದ್ದೀನಿ. ಮಾವಿನಕಾಯಿ ಒಳ್ಳೆ ಪರಿಮಳ ಇದ್ದರೆ ಸಾರು ಸಹ ತುಂಬ ಚೆನ್ನಾಗಾಗತ್ತೆ. ಇದರ ಗೊರಟೆ ಅಥವಾ ಓಟೆ ಏನಿದೆ ಅದರಲ್ಲಿರುವಂತಹ ಪಲ್ಪನ್ನು ತೆಗೆದು ಅದನ್ನು ಬೇರೆ ಮಾಡ್ಕೊಳ್ತಾ ಇದ್ದೀನಿ ನಾನು. ಈಗ ಒಂದು ಪಾತ್ರೆಗೆ 1 ಚಮಚದಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಜೀರಿಗೆ ಮತ್ತು ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೀನಿ. ಮುರಿದಿರುವಂತಹ ಕಟ್ ಮಾಡಿರುವಂತಹ 3 ಹಸಿ ಮೆಣಸಿನಕಾಯಿ, ಜಜ್ಜಿರುವಂತಹ 5-6 ಎಸಳು ಬೆಳ್ಳುಳ್ಳಿಯ ಬದಲಾಗಿ ನೀವು ಇಲ್ಲಿ ಇಂಗನ್ನು ಬೇಕಿದ್ರೆ ಹಾಕ್ಬೋದು. ಬೆಳ್ಳುಳ್ಳಿ ಕಂಪ್ಲೀಟ್ಲಿ ಆಪ್ಷನಲ್. ಒಗ್ಗರಣೆಯನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಚೆನ್ನಾಗಿ ಒಗ್ಗರಣೆ ಬೆಂದ ನಂತರ ನಾವು ಬೇಯಿಸಿರುವಂತಹ ಬೇಳೆ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಮಾವಿನಕಾಯಿಯ ಪಲ್ಪ್ ಏನು ತೆಗೆದಿಟ್ಕೊಂಡಿದ್ದೀವಲ್ಲ ಅದನ್ನು ಸಹ ಇದಕ್ಕೆ ಹಾಕ್ಕೊಳ್ಳೋಣ. ಇಲ್ಲಿ ಮಾವಿನಕಾಯಿಯ ಹುಳಿಯನ್ನು ನೋಡಿಕೊಂಡು ನೀವು ಸಾರಿಗೆ ನೀರನ್ನು ಸೇರಿಸ್ಕೊಳ್ಳಿ. ತುಂಬ ಹುಳಿ ಇರೋ ಮಾವಿನಕಾಯಿ ಆದರೆ ಪಲ್ಪನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಸ್ವಲ್ಪ ಹುಳಿ ಕಡಿಮೆ ಇದೆ, ಚಿಕ್ಕ ಮಾವಿನಕಾಯಿ ಆದರೆ ಇಡೀದನ್ನು ಹಾಕ್ಕೋಬೋದು. 1 ಲೋಟದಷ್ಟು ನೀರನ್ನು ಸಹ ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಮತ್ತು ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಮಾಡಿಟ್ಟಿರುವಂತಹ ಪುಡಿ ಸಹ ಹಾಕ್ಕೋಬೇಕಾಗತ್ತೆ. ಅರ್ಧ ಚಮಚದಷ್ಟು ಬೆಲ್ಲವನ್ನು ಹಾಕಿಬಿಟ್ಟು ಮಾಡಿರುವಂತಹ ಮಸಾಲೆ ಪುಡಿಯನ್ನು ಸೇರಿಸ್ಕೊಳ್ಳೋಣ. ಬೆಲ್ಲ ಸಹ ಹಾಕಲೇಬೇಕು, ಏಕೆಂದರೆ ಹುಳಿ ಇರುತ್ತಲ್ಲ, ಹಾಗಾಗಿ ಬೆಲ್ಲ ಹಾಕೋದ್ರಿಂದ ರುಚಿ ಬ್ಯಾಲೆನ್ಸ್ ಆಗುತ್ತೆ. ನೀವು ನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ರುಚಿಯನ್ನು ನೋಡಿಕೊಂಡು. ಈಗ ಒಂದು 2 ಚಮಚದಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೀನಿ. ಈ ತೆಂಗಿನಕಾಯಿ ತುರಿ ಆಪ್ಷನಲ್, ಹಾಕಿದ್ರೆ ಒಂಥರ ರುಚಿಯಾಗಿರುತ್ತೆ. ಕೆಲವರಿಗೆ ಕಾಯಿ ಇಷ್ಟ ಆಗದೆ ಇರೋರು ಸ್ಕಿಪ್ ಮಾಡ್ಬೋದು. ಇದು ಚೆನ್ನಾಗಿ ಕುದಿಬೇಕು, ಕುದ್ದಾಗೆ ಒಳ್ಳೆ ರುಚಿ ಬರುತ್ತೆ. ನೋಡಿ, ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಬಣ್ಣ ಸಹ ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಖಾರ ಮುಂದಾಗಿ ಮಾಡ್ಕೊಳ್ಳಿ, ಚೆನ್ನಾಗಾಗತ್ತೆ. ಚೆನ್ನಾಗಿ ಕುದ್ಮೇಲೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಫ್ಲೇಮನ್ನು ಆಫ್ ಮಾಡಿಬಿಡಿ. ರುಚಿಯಾಗಿರುವಂತಹ ಒಳ್ಳೆ ಪರಿಮಳ ಬರ್ತಾ ಇರುವಂತಹ ಮಾವಿನಕಾಯಿಯ ಸಾರು ಅಥವಾ ಮಾವಿನಕಾಯಿಯ ರಸಂ ತಯಾರಾಯಿತು. ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡೋಕ್ಕೆ ತುಂಬ ರುಚಿಯಾಗಿರುತ್ತೆ. ಇಲ್ಲ ಬಿಸಿ ಬಿಸಿಯಾಗಿ ಕುಡಿಯೋದಕ್ಕೂ ಸಹ ತುಂಬಾ ಟೇಸ್ಟಿಯಾಗಿರುತ್ತೆ. ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಒಳ್ಳೊಳ್ಳೆ ಮಾವಿನಕಾಯಿ ಸಿಗ್ತಾ ಇದೆ. ಖಂಡಿತ ಟ್ರೈ ಮಾಡಿ ನೋಡಿ.
ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಮೇಲ್ಗಡೆಯಿಂದ ಈ ಸಾರನ್ನು ಹಾಕ್ಕೊಂಡು ನಾನು ಊಟ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.